ಹೋಗಿ ನೀವು ಹೋಗ್ರಿ ರೀ. ನನಗೆ ಕಾರ್ ಕಳ್ಸ್ಕೊಡ್ತೀರಾ? ಕಾರಲ್ಲೇ ಕಣೆ ನಿನ್ ಸಾವು. ಖಂಡಿತ ಕಲ್ಸ್ಕೊಡ್ತೀನಿ. ನಿನ್ನ ಕೊನೆ ಕ್ಷಣಗಳು ಕಾರಲ್ಲೇ ಕಣೋ, ಕಾರಲ್ಲೇ ಕಣೋ ನಿನ್ನ ಕೊನೆ ಕ್ಷಣಗಳು. ವಿಜಯ್, ವಿಜಯ್, ವಿಜಯ್! ಅಯ್ಯೋ, ಏನಾಯ್ತಮ್ಮ? ದೇವ್ರನ್ನ ಬೇಡ್ಕೊತಾ ಇದ್ದೆ ಕಡು, ಇದ್ದಕ್ಕಿದ್ದಾಗೆ ಇದು ತಲೆ ಮೇಲೆ ಬಿತ್ತು. ಹೇಳಕ್ ಹೋದೆ, ಕೈ ತಾಗಿ ದೀಪ ಬಿದ್ದು ಬೆಂಕಿ ಹತ್ಕೊ. ಹೋಗ್ಲಿ ಬಿಡಮ್ಮ, ಸಮಾಧಾನ ಮಾಡ್ಕೋ. ಏನೂ ಆಗಿಲ್ವಲ್ಲ, ಆರಾಮಾಗಿರು, ಟೆನ್ಷನ್ ಮಾಡ್ಕೋಬೇಡ. ಇಲ್ಲ ಕಣು, ದೇವ್ರ ಮನೇಲಿ ಈ ಥರ ಬೆಂಕಿ ಹತ್ಕೊಳ್ಳೋದು ಅಪಶಕ್ತಿ. ನನಗೆ ಯಾಕೋ ತುಂಬ ಭಯ ಆಗ್ತದೆ. ಮೊದಲು ವಿಕ್ರಮಿಗೆ ಫೋನ್ ಮಾಡು, ಫೋನ್ ಮಾಡು. ಆಯ್ತಮ್ಮ ಆಯ್ತಮ್ಮ, ಫೋನ್ ಮಾಡ್ತೀನಿ. ಆದರೆ ನೀನು ಯಾವುದೇ ಕಾರಣಕ್ಕೂ ಅಣ್ಣ ಅತ್ತಿಗೆ ಇದನ್ನೆಲ್ಲ ಹೇಳ್ಬೇಡ, ಅವರು ಸುಮ್ಮನೆ ಅಲ್ಲಿ ಗಾಬರಿ ಆಗ್ತಾರೆ. ಹಾಂ, ಮಾಡ್ತೀನಿ, ಒಂದು ನಿಮಿಷ. ಥ್ಯಾಂಕ್ ಯು. ಯಾಕೋ ತುಂಬಾ ತಲೆನೋವ್ತಿದೆ. ಈ ಹಾಳಾದ ತಲೆನೋವು ಯಾಕೆ ಬಂತು? ನಿಮ್ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಎಷ್ಟು ಆಸೆಂದಿದ್ದೆ. ಸಾರಿ ರೀ, ಯಾವಾಗ್ಲೂ ನನ್ನಿಂದ ನಿಮಗೆ ನಿರಾಸೆನೆ. ಕಮಾನ್ ಮೇಘನಾ, ಎಂಟಿ ಹುಷಾರಿಲ್ದಂತಾಗ್ಲೂ ಅವಳಿಂದ ಮೋಜು ಮಸ್ತಿ ಬಯಸೋ ಗಂಡ ನಾನಲ್ಲ. ಯು ರೆಸ್ಟ್, ನೀನು ಸರಿ ಹೋಗಿದ್ಮೇಲೆ ಆಚೆ ಹೋಗೋಣ. ನನ್ನ ಮೇಲೆ ಎಷ್ಟು ಅಕ್ರೆ ತೋರಿಸ್ತೀರಾ ನೀವು? ಇಟ್ಸ್ ಮೈ ಡ್ಯೂಟಿ ಟೀಚರ್. ಹೇಳು, ಏನು ಮಾಡಬೇಕು? ನಾನು ಕಾಫಿ ಬೇಕು. ರೀ, ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೇನಂತೆ, ಈಗಲೇ ಆರ್ಡರ್ ಮಾಡ್ತೀನಿ. ಬೇಡ ರೀ, ಕಾಫಿ ಬೆಳಗ್ಗೆನೆ ರೆಡಿ ಆಗಿದೆ, ನಾನೇ ಮಾಡಿಟ್ಟಿದ್ದೆ. ಅದನ್ನ ಬಿಸಿ ಮಾಡಿ ತಂದ್ಕೊಟ್ರೆ ಸಾಕು. ನಿಮ್ಮ ಕೈಯಾರೆ ಬಿಸಿ ಮಾಡಿ ತಂದ್ಕೊಟ್ರೆ ನನ್ನ ತಲೆನೋವು ಬೇಗ ವಾಸಿ ಆಗುತ್ತೆ. ಪ್ಲೀಸ್ ರೀ. ಪರವಾಗಿಲ್ವೇ, ನನ್ನ ಹೆಂಡತಿ ಇಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತಿರಲಿಲ್ಲ. ಕಾಫಿ ಬಿಸಿ ಮಾಡ್ಕೊಂಡು ಬನ್ನಿ ಅಂತ ನಿಮಗೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಮೇಘನಾ, ಅಗೇನ್ ಇಟ್ಸ್ ಮೈ ಡ್ಯೂಟಿ, ಮೈ ಡಿಯರ್ ಟೀಚರ್. ಇಲ್ಲ ಇಲ್ಲ ಇಲ್ಲ, MLA ವಿಕ್ರಮ್ ಸಿಂಹ ಅವ್ರ ಕೈಯಿಂದ ಕಾಫಿ ಕುಡಿಯೋ ಭಾಗ್ಯ ನನಗೆ ಬಂದಿದೆ. ಪ್ಲೀಸ್ ಹೋಗಿ ಬಿಸಿ ಮಾಡ್ಕೊಂಡು ಬನ್ನಿ. ಯು ಟಚ್ ಮೈ ಹಾರ್ಟ್. ಬಿಸಿ ಬಿಸಿ ಕಾಫಿ ತರ್ತೀನಿ.
ರೇ ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ನನ್ನ ಪ್ರೀತಿ ನಿನ್ಗಲ್ದೆ ಬೇರೆ ಯಾರಿಗೆ ಮೇಘನಾ? ನಾನು ನಿಮ್ಮನ್ನು ಪಡೆಯೋದಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನು. ಬಂದಾಗಿಂದ ಒಬ್ರಿಗೊಬ್ರು ಹೊಗಳೋದೇ ಆಯ್ತು. ಹನಿಮೂನ್ ಬಂದಿದ್ದು ಅದಕ್ಕೆ ಅನ್ಸತ್ತೆ. ಈ ಪ್ರೀತಿ ಗೀತಿ ಎಲ್ಲ ಸ್ವಲ್ಪ ಹೊತ್ತು ಮಾತ್ರ. ಅಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟು ತಗೋ. ಆಮೇಲೆ ನಿನ್ನೂ ನಿಮ್ಮ ಅಕ್ಕ ಇರೋ ಜಾಗಕ್ಕೆ ಕಳಿಸ್ತೀನಿ. ಮೇಘನಾ, ವಿಕ್ರಮ್ ಸಿಂಹ, ನಿನಗಿರೋ ಪೊಲಿಟಿಕಲ್ ಪವರ್ನಿಂದ ನಿನ್ ಮಟ್ಟನೇ ಬದಲಾಗಿರಬಹುದು. ಇವತ್ತು ಈ ಎಲೆಕ್ಟ್ರಿಕ್ ಪವರ್ ನಿನ್ನನ್ನ ಚಚ್ಚಕ್ಕೇರ್ಸುತ್ತೆ. ತಂಗಿ ಜೀವನದಲ್ಲಿ ಇವತ್ತಿಗೆ ನಿನ್ನ ಅಧ್ಯಾಯ ಮುಗೀತು. ಅತ್ತೆ, ಸಿಲಿಂಡರ್ ಬ್ಲಾಸ್ಟ್ ಆಗಿ ವಿಕ್ರಮ್ ಸಿಂಹ ಸಾಹೇಬ್ರು ಸತ್ತೋದ್ರು.